ಇವರು ಸುನಿಲ್ ಅಂತ ನಮಗೆ ಗೊರವನಹಳ್ಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಶ್ ಇರುತ್ತಾ ಸುನಿಲ್ ಅವರು ಇವತ್ತು? ಗೊತ್ತಿಲ್ಲ ಮೇಡಮ್, ಇರಬಹುದೇನೋ. ಓಕೆ, ಶುಕ್ರವಾರ ಅಲ್ವಾ? ಓಕೆ, ಲೆಟ್ ಅಸ್ ಸಿ. ದರ್ಶನ ಚೆನ್ನಾಗಾದ್ರೆ ಸಾಕು ಅಲ್ವಾ? ಈಗ ತಿಂಡಿ ತಿನ್ನೋಣ ಅಂತ ಇಲ್ಲಿ ಆನ್ ದ ವೇ ಕಾಮಧೇನು ಹೋಟೆಲಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಏನು ತಿನ್ನೋಣ ತಿಂಡಿ? ಇಡ್ಲಿ ವಡ. ಓಕೆನಲ್ಲ, ಬೇಗ ಬರೋದು ಇಡ್ಲಿ ವಡ. ಇಡ್ಲಿ ವಡ ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಕಾಮಧೇನು ಹೋಟೆಲಲ್ಲಿ ಇಡ್ಲಿ ಮತ್ತು ವಡ ಅಲ್ಲಾನು ತಿನ್ಕೊಂಡು ಕಾಫಿ ಎಲ್ಲ ಮಾಡ್ಕೊಂಡು ಹೊರಡ್ತಿದ್ದೀವಿ. ಟಿಫನ್ ಮಾಡ್ಕೊಂಡು ಹೊರಟ್ವಿ. ಹೇಗಿತ್ತನು ಇಡ್ಲಿ ವಡ? ಸೂಪರ್ ಆಗಿತ್ತು ಅಲ್ಲ, ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಕಾಫಿ ಅಂತೂ ತುಂಬ ಚೆನ್ನಾಗಿತ್ತಲ್ಲ. ಓಕೆ, ಈಗ ನಮ್ಮ ಮುಂದಿನ ಮತ್ತೆ ಪ್ರಯಾಣ ಈಗ ಸ್ಟಾರ್ಟ್. ಗೊರವನಹಳ್ಳಿಗೆ ಬಂದ್ವಿ. ಟೆಂಪಲ್ಲಿಗೆ ಈಗಿಲ್ಲಿ ಹೊರಟ್ವಿ. ಸ್ವಲ್ಪ ಹಣ್ಣು ಹೂವು ತಗೊಂಡು. ಇದೇ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಟೆಂಪಲ್. ಒಳಗಡೆ ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ, ಸೊ ಹೊರಗಡೆಯಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಮುಂಭಾಗ ಇದು ಗರುಡಗಂಬ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಮಾತೆ ಕಾಪಾಡಮ್ಮ. ದರ್ಶನ ಆಯ್ತು, ತುಂಬ ಚೆನ್ನಾಗಾಯ್ತಲ್ಲ. ಚೆನ್ನಾಗೈತೆ. ಎಷ್ಟೊತ್ತು ನಿಂತ್ಕೊಂಡು ನೋಡಿದ್ವಿ ಅಲ್ಲ. ಶುಕ್ರವಾರ ಆದರೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸಣ್ಣ ಆಂಜನೇಯ ದೇವಸ್ಥಾನ ಇದು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ಇದೆಯಲ್ಲ, ಅದರ ಎದುರಿಗೆ ಇದೆ. ಒಳಗಿಂದ ಒಂದು ಪ್ರದಕ್ಷಿಣೆ ಬಂದ್ವಿ. ಈಗ ಹೊರಗಡೆಯಿಂದ ಇನ್ನೆರಡು ಪ್ರದಕ್ಷಿಣೆ ಅಲ್ಲಾನು. ಸುಸ್ತಾಗಿಲ್ಲ ನಿಂಗಲ್ಲ? ಇಲ್ಲ. ಪ್ರದಕ್ಷಿಣೆ ಬರುವಾಗ ಇಲ್ಲಿ ಅಮ್ಮನವರ ಒಂದು ದೇವ ಮಾತೆ ಕಮಲಮ್ಮ ಅವರು, ಇವರೇ ದೇವಸ್ಥಾನನ ಶುರು ಮಾಡಿದ್ದು. ಇಲ್ಲಿ ದೇವಸ್ಥಾನದ ಸುತ್ತ ಪ್ರಾಕಾರನ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಟೆಂಪಲ್ ಕೂಡ ಇದೆ. ಶ್ರೀ ಭೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಒಳಗಡೆ ಲಕ್ಷ್ಮೀ ನರಸಿಂಹ ಹಾಗೆ ಲಕ್ಷ್ಮೀ ಟೆಂಪಲ್ ಎರಡನ್ನು ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತಲ್ಲಾನು? ತುಂಬ ಚೆನ್ನಾಗಿತ್ತು. ಸಂಧ್ಯಾ ಹೇಳಿರೋ ಕನಕಾಧರ ಸ್ತೋತ್ರನೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಣ್ಣ. ಭೋಗ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ಇಲ್ಲಿ ಹೋಗಬೇಕು. 250 ಮೆಟ್ಲು ಹತ್ತು ಹೋಗಬೇಕಂತೆ. ಹಾಗಾಗಿ ನಾವು ಮೇಲೆ ಹತ್ತಿ ಹೋಗಲಿಲ್ಲ. ಇಲ್ಲಿಂದನೇ ನಮಸ್ಕಾರ ಮಾಡಿ ಕೈ ಮುಗಿತಾ ಇದ್ದೀವಿ. ಇಲ್ಲಿ ಸುಮಾರು ಮೆಟ್ಲುಗಳಿದೆ, ಕೆಳಗಿಂದನೂ ಹತ್ತಿ ಬರ್ಬೋದು. ಹತ್ತಿ ಬರೋರಿಗೆಲ್ಲ ಇಲ್ಲಿ ಟೂ ವೀಲರ್ನಲ್ಲಿ ಬರೋರೆಲ್ಲ ಈ ಕಡೆಯಿಂದ ಬರ್ಬೋದು. ಹೀಗೆ ಅದಕ್ಕೂ ಕೂಡ ರೋಡ್ ಇದೆ. ನಾವು ಕಾರಲ್ಲಿ ಬಂದ್ವಿ, ಹತ್ತಕ್ಕಾಗಲ್ಲ ಅಂತ. ಇಲ್ಲಿಂದ ಇನ್ನೂ ಮೇಲೆ 250
ಮೆಟ್ಲು ಹತ್ತಬೇಕಿತ್ತು, ಸೊ ಹತ್ತಲಿಲ್ಲ. ಚೆನ್ನಾಗಿತ್ತಲ್ಲ. ಇಲ್ಲಿ ಮೇಲೆ ಬಂದು ಇನ್ನೂ 250 ಮೆಟ್ಲು ಮೇಲೆ ಹೋಗಿದ್ದಿದ್ರೆ ಅಲ್ಲೂ ಚೆನ್ನಾಗಿ ಕಂಡಿರೋದು. ಹತ್ತಲಿಲ್ಲ. 700 ಮೆಟ್ಲು ಅಂತಿದ್ರು. ಅದು ಈಗೆಲ್ಲ ಟ್ರಿಪ್ ಮುಗೀತು, ವಾಪಸ್ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಲ್ಲ. ಚೆನ್ನಾಗಿತ್ತು ಟ್ರಿಪ್ ಅಲ್ವಾ? ಥ್ಯಾಂಕ್ ಯು ಸಂಧ್ಯಾ. ಥ್ಯಾಂಕ್ ಯು. ಯಾಕೆ ನಂಗೆ ಖುಷಿ ಆಯ್ತು, ನಾ ಒಬ್ಳೆ ಹೋಗೋ ಬದಲು ನನ್ನ ಜೊತೆಗೆ. ನಾನು ನೋಡಿರ್ಲಿಲ್ಲಲ್ಲ. ಅದೇ ಊಟನೂ ಚೆನ್ನಾಗಿತ್ತಲ್ಲಿ ಅಲ್ವಾ? ಊಟ ಚೆನ್ನಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ಗುರುವನಹಳ್ಳಿನಲ್ಲಂತೂ ಎಷ್ಟೊತ್ತು ನೋಡಕ್ ಸಿಕ್ತಲ್ಲ ದರ್ಶನ. ವಿಡಿಯೋ ನೋಡಿದ ವೀಕ್ಷಕರೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್. ವೀಕ್ಷಕರೇ, ಇದೇನು ಬರೆದಿದ್ದಾರೆ ಗೊತ್ತಾಯ್ತಾ ನಿಮಗೆ? ಈ ಎಣ್ಣೆ ಗುಡು ಗುರು ಅಂತ ತುಂಬ ಚೆನ್ನಾಗಿ ಬರ್ಸಿದ್ದಾರೆ. ನೋಡೋಣ ಎಷ್ಟು ಚೆನ್ನಾಗಿ ಬರ್ಸಿದಾರಲ್ವ. ನಂಗೆ ಅನ್ಸತ್ರಿ ಇದು ಅರ್ಥ ಏನು? ಮೇಡಮ್ ಅದು ಎಣ್ಣೆ ಗುಡುಗುರು ಅಂತ ಅಂದರೆ ಅಡುಬ್ರೆಲ್ಲ ಎಣ್ಣೆನ ಪೆಟ್ರೋಲು ಡೀಸೆಲ್ಗೆ ಆ ಥರ ಕರಿತಾ ಇದ್ರು. ಈಗಿನವ್ರನ್ನ ಡ್ರಿಂಕ್ಸು ಆ ಥರ ತಿಳ್ಕೊಬಿಡ್ತಾರೆ. ಡ್ರಿಂಕ್ಸ್ ಕುಡಿ ಆ ಥರ. ಅದರ ನಿಜವಾದ ಅರ್ಥ ಬಂದು ಪೆಟ್ರೋಲು ಡೀಸೆಲ್ ಅಡುಬ್ರು ಆ ಥರ ಹೇಳ್ತಿದ್ರು. ಅದನ್ನ ಮೈಂಡ್ ಇಟ್ಕೊಂಡು ಬರ್ಸಿರ್ಬೋದು. ತುಂಬ ಚೆನ್ನಾಗಿ ಬಳಸಿದಾರಲ್ವ. ಎಣ್ಣೆ ಬಿಡೋದು ಪೆಟ್ರೋಲ್ ಬಂಕಿಗೆ ಬಂದ ತಕ್ಷಣ ಪೆಟ್ರೋಲ್ ಹಾಕ್ತಾರೆ. ಆದರೆ ಅದರ ಅರ್ಥ ಇನ್ನೊಂದು ಅರ್ಥ ಏನಂದರೆ ಸಖತ್ತು ಡ್ರಿಂಕ್ಸ್ ಮಾಡೋರು ದಯವಿಟ್ಟು ಬಿಡಿ ಎಣ್ಣೆನ ಅಂತ. ಎಣ್ಣೆ ಕುಡಿಯೋದು ಬಿಡಿ ಅಂದರೆ ಡ್ರಿಂಕ್ಸ್ ಮಾಡೋದು ಬಿಡಿ ಅಂತ. ಬ್ಯೂಟಿಫುಲ್, ಚೆನ್ನಾಗಿ ಬರ್ತಿದ್ದೀವಿ.